ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಮ್ಯಾಂಗೋ ಐಸ್ ಕ್ರೀಮ್ನ ಮನೆಯಲ್ಲೇ ಸಿಂಪಲ್ ಆಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊಳ್ಳಿಕ್ಕೆ ನಾನು ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ, ಎಸೆನ್ಸ್ ಆಗಲಿ ಅಥವಾ ರೆಡಿಮೇಡ್ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಯಾವುದನ್ನೂ ಕೂಡ ನಾನು ಬಳಸಿಲ್ಲ. ಬದಲಿಗೆ ನಿಜವಾದ ಮಾವಿನ ಹಣ್ಣು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಐಸ್ ಕ್ರೀಮ್ಗೊಂದು ಫ್ಲೇವರ್ ಕೊಡೋದು, ಮತ್ತು ಮನೆಯಲ್ಲೇ ಸಿಂಪಲ್ ಆಗಿ ಕಂಡೆನ್ಸ್ಡ್ ಮಿಲ್ಕ್ನ ಕೂಡ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ಮತ್ತು ಕ್ರೀಮ್ನ ಕೂಡ ಯಾವುದೇ ರೀತಿಯಾದಂಥ ಎಲೆಕ್ಟ್ರಿಕ್ ಬೀಟರ್ ಇಲ್ದಲೆ ಕೈನಲ್ಲಿ ಯಾವ ರೀತಿಯಾಗಿ ವಿಪ್ ಮಾಡ್ಕೊಳ್ಳೋದು ಅಂತ ಕೂಡ ನೋಡೋಣ. ಸೊ ಇವತ್ತಿನ ವಿಡಿಯೋ ಬಂದು ಐಸ್ ಕ್ರೀಮ್ ಪ್ರಿಯರಿಗೆ ಒಂದು ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಈ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಥವಾ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾವುದೇ ರೆಸಿಪಿಗೆ ಕಂಡೆನ್ಸ್ಡ್ ಮಿಲ್ಕ್ ಬೇಕು ಅಂದಾಗ ಈ ವಿಡಿಯೋನ ನೋಡ್ಕೊಂಡು ನೀವು ಪ್ರಿಪೇರ್ ಮಾಡ್ಕೋಬಹುದು, ಅಥವಾ ನೀವು ಕೈನಲ್ಲೇ ಕ್ರೀಮ್ನ ಬೀಟ್ ಮಾಡ್ಕೋತಿದ್ರೆ ಯಾವ ರೀತಿಯಾಗಿ ಬೀಟ್ ಮಾಡ್ಕೋಬಹುದು ಅಂತ ಕೂಡ ಇವತ್ತಿನ ವಿಡಿಯೋ ನೋಡ್ಕೊಂಡು ನೀವು ಮಾಡ್ಕೋಬಹುದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿರುವಂತಹ ಎಲ್ಲ ವಿಡಿಯೋಗಳನ್ನ ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಆರೋಗ್ಯಕರವಾಗಿರುವಂತಹ ಐಸ್ ಕ್ರೀಮ್ನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 1/4 ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ, ಮತ್ತು 100 ಗ್ರಾಮ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. 100 ಗ್ರಾಮ್ ಸಕ್ಕರೆ ಅಂದರೆ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದನ್ನು ಪೂರ್ತಿ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡನ್ನೂ ಕೂಡ. ಹಾಲು ಉಕ್ಕಿದ ಕೂಡಲೇ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಹಾಕ್ಬಿಟ್ಟು ಬಿಡ್ತಾ ಇದ್ದೀನಿ. ಇದು ಕುದೀತಾ ಪೂರ್ತಿ ಗಟ್ಟಿ ಆಗ್ತಾ ಬರುತ್ತೆ, ಕಂಡೆನ್ಸ್ಡ್ ಮಿಲ್ಕ್ ಫಾರ್ಮಿಗೆ ಬರುತ್ತೆ. ಆವಾಗ ನಾವು ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ತಳ ಹಿಡಿತಾ ಹೋಗುತ್ತೆ, ನಾವು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕಾಗತ್ತೆ. ಒಂದು ವೇಳೆ ಜಾಸ್ತಿ ಗಟ್ಟಿಗೆ ಮಾಡ್ಕೊಬಿಟ್ರಿ ಅನ್ನೋದಿದ್ರೆ ಸ್ವಲ್ಪ ಹಾಲು ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಸರಿ ಹೋಗುತ್ತೆ. ಒಂದು ವೇಳೆ ಇನ್ನೂ ತೆಳು ಇದೆ ಅನ್ನೋದಿದ್ರೆ ಇನ್ನೊಂದು 2-3 ನಿಮಿಷ ಬೇಯಿಸ್ಕೊಂಡ್ರು ಕೂಡ ಸರಿ ಹೋಗುತ್ತೆ. ನಾನಿವಾಗ ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ಇದನ್ನು ನಾವು ಇನ್ನೂ ಜಾಸ್ತಿ ಬೇಯಿಸ್ಕೊಂಡ್ರೆ ಇದು ಪೂರ್ತಿ ಕ್ರಿಸ್ಟಲೈನ್ಸ್ ಫಾರ್ಮ್ ಆಗ್ತಾ ಹೋಗ್ಬಿಡತ್ತೆ. ಅದಕ್ಕಾಗಿ ಇಲ್ಲಿಗೆ ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಇದಕ್ಕೆ ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ, ಒಂದು 2-3 ಚಿಟಿಕೆ. ನಾವು ಅಡುಗೆ ಸೋಡಾ ಹಾಕೊಂಡ ನಂತರ ಇದು ನಾವು ರೆಡಿಮೇಡ್ ಮಿಲ್ಕ್ ಮೇಡ್ ಏನು ತರ್ತೀವಿ ಅಂದರೆ ಕಂಡೆನ್ಸ್ಡ್ ಮಿಲ್ಕ್ ಏನು ಸಿಗುತ್ತೆ ಸೇಮ್ ಅದೇ ರೀತಿ ಟೇಸ್ಟ್ ಬರುತ್ತೆ ಇದಕ್ಕೆ. ಇದನ್ನ ಬಿಸಿದಿನೇ ನಾವು ಐಸ್ ಕ್ರೀಮ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕಾಗಿ ಇದನ್ನ ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮಾವಿನ ಹಣ್ಣನ್ನ ಐಸ್ ಕ್ರೀಮ್ ಮಾಡಲಿಕ್ಕೆ ಯಾವ ರೀತಿಯಾಗಿ ಬಳಸ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ 2 ಮೀಡಿಯಂ ಸೈಜ್ದು ರಸ್ಪುರಿ ಮಾವಿನ ಹಣ್ಣು ತಗೊಂಡಿದ್ದೀನಿ. ಹಣ್ಣು ಮಾತ್ರ ತಗೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಒಂದು ಒಳ್ಳೆ ಪೇಸ್ಟ್ ಆಗೋ ರೀತಿ. ಈ ಐಸ್ ಕ್ರೀಮ್ ಪೂರ್ತಿ ನಾವು ತಗೊಳ್ಳೋಂಥ ಮಾವಿನ ಹಣ್ಣಿನ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕಾಗಿ ಸ್ವೀಟ್ ಆಗಿರುವಂತಹ ತುಂಬ ಚೆನ್ನಾಗಿ ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನು ತಗೊಳ್ಳಿ. ಮತ್ತೆ ಒಂದು ಬೌಲಿಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ, ಮತ್ತೆ ಒಂದು ಕಾಫಿ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ನಷ್ಟು ನೀರು ಹಾಕೊಂಡಿದ್ದನ್ನ ಒಂದು ಚೂರು ಗಂಟಿಲ್ದಲ್ಲೇ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲದಿದ್ರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬಹುದು. ಬಟ್ ಈ ಕಾರ್ನ್ಫ್ಲೋರ್ ನೀರು ಹಾಕೊಂಡ್ರೆ ಐಸ್ ಕ್ರೀಮ್ಗೆ ಒಂದೊಳ್ಳೆ ಟೆಕ್ಸ್ಚರ್ ಬರುತ್ತೆ ಅಂತ ಮಾತ್ರ ನಾನು ಹಾಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ನ ಬಳಸ್ತಲೇ ಇರೋದ್ರಿಂದ 3-4 ದಳದಷ್ಟು ಕೇಸರಿ ಹಾಕೊಂಡಿದ್ದೀನಿ. ಒಂದ್ ವೇಳೆ ನೀವು ಕಾರ್ನ್ಫ್ಲೋರ್ ನೀರನ್ನ ಬಳಸ್ತಲೇ ಇದ್ರೆ ಸ್ವಲ್ಪ ಹಾಲಿನಲ್ಲಿ ಕೇಸರಿ ದಳನ ನೆನೆಸ್ಕೊಂಡು ಯೂಸ್ ಮಾಡ್ಕೋಬಹುದು. ಇವಾಗ ಒಂದು ಪ್ಯಾನ್ ನಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಾವಿನ ಹಣ್ಣನ್ನ ಹಾಕೊಂಡಿದ್ದೀನಿ. ನಾವು ಮಾವಿನ ಹಣ್ಣನ್ನ ಬೇಯಿಸ್ಕೊಂಡ್ರೆ ಇದ್ರ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕಾಗಿ 1 ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕೊಂಡಿದ್ದೀನಿ. ಈ ರೀತಿಯಾಗಿ ಮಾವಿನ ಹಣ್ಣನ್ನ ಯಾಕೆ ಬೇಯಿಸ್ಕೊಳ್ಳೋದು ಅಂದ್ರೆ ಮಾವಿನ ಹಣ್ಣಲ್ಲಿ ನೀರಿನ ಅಂಶ ಇರುತ್ತಲ್ವಾ, ಆ ನೀರಿನ ಅಂಶನ ಹಾಗೆ ಬಿಟ್ಬಿಟ್ಟು ನಾವು ಐಸ್ ಕ್ರೀಮ್ ಮಾಡಕ್ಕೆ ಯೂಸ್ ಮಾಡ್ಕೊಂಡ್ರೆ ಕ್ರೀಮಿಯಾಗಿ ಬರೋದಿಲ್ಲ ಐಸ್ ಕ್ರೀಮು. ಅಲ್ಲಲ್ಲೇ ಮಧ್ಯದಲ್ಲಿ ಐಸ್ ಕಟ್ಕೊಳ್ಳುತ್ತೆ, ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ. ಅದಕ್ಕಾಗಿ ನೀವು ಈ ರೀತಿಯಾಗಿ ನೀರನ್ನೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಂಡ್ರೆ ತುಂಬಾ ಒಳ್ಳೆ ಕ್ರೀಮಿ ಆಗಿರುವಂಥ ಐಸ್ ಕ್ರೀಮ್ ನಮಗೆ ಸಿಗುತ್ತೆ. ನಾವು ಮಾಡ್ಕೋತಾ ಇರೋವಂಥ ನ್ಯಾಚುರಲ್ ಐಸ್ ಕ್ರೀಮ್, ಈ ಕಲರ್ ಕೂಡ ಇದ್ರದ್ದೇ ಬರುತ್ತೆ, ಮತ್ತು ಮಾವಿನ ಫ್ಲೇವರ್ ಕೂಡ ಇದರಲ್ಲೇ ಬರುತ್ತೆ. ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ, ಆರ್ಟಿಫಿಷಿಯಲ್ ಎಸೆನ್ಸ್ ಆಗಲಿ ಹಾಕ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀರೆಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಅದರಲ್ಲಿರುವಂತಹ ನೀರಿನ ಅಂಶ ಕಡಿಮೆ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾರ್ನ್ಫ್ಲೋರ್ ನೀರನ್ನ ಇದಕ್ಕೆ ಹಾಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ನೀರು ಹಾಕಿದ ತಕ್ಷಣ ಇದು ಜಲ್ಲಿ ಥರ ಫಾರ್ಮ್ ಆಗ್ತಾ ಹೋಗುತ್ತೆ. ಕೈ ಬಿಡ್ದಂಗೆ ಇದು ಪೂರ್ತಿ ಗಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ಳಿ. ಯಾಕಂದರೆ ನೀರಿನ ಅಂಶ ಒಂಚೂರು ಇರಬಾರ್ದು. ಒಂದು ವೇಳೆ ನೀರಿನ ಅಂಶ ಇತ್ತು ಅನ್ನೋದಿದ್ರೆ ನಮ್ಮ ಐಸ್ ಕ್ರೀಮ್ ಚೆನ್ನಾಗಿ ಬರೋದಿಲ್ಲ, ಕ್ಯಾಂಡಿ ಥರ ಆಗುತ್ತೋ ಹೊರತು ಅದು ಕ್ರೀಮಿ ಆಗಿರೋಂಥ ಐಸ್ ಕ್ರೀಮ್ ಬರಲ್ಲ. ಅದಕ್ಕಾಗಿ ಒಂಚೂರು ನೀರಿಲ್ದಲೇ ಇರೋ ಥರ ಗಟ್ಟಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಜಲ್ಲಿ ಥರ ಬಂದಿದೆ ಇದು ಅಂತ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಹಾಗೆ ಬಿಡ್ತಿದ್ದೀನಿ. ತುಂಬ ಜನ ಕೇಳ್ತೀರಾ ಮೇಡಮ್ ನಾವು ಕ್ರೀಮ್ನ ಬೀಟ್ ಮಾಡ್ಕೋಬೇಕಾದ್ರೆ ಮೆಲ್ಟ್ ಆಗುತ್ತೆ ಅಂತ. ಅದಕ್ಕಾಗಿ ನೀವು ಈ ಟಿಪ್ನ ಯೂಸ್ ಮಾಡ್ಕೋಬೋದು. ಏನಂದರೆ ಕ್ಯಾಸ್ರೋಲ್ ಬರುತ್ತಲ್ವ, ಅಂದರೆ ಹಾಟ್ ಬಾಕ್ಸ್ ಬರುತ್ತಲ್ವ, ಅದರಲ್ಲಿ ನೀವು ಕ್ರೀಮ್ನ ಬೀಟ್ ಮಾಡಿಕೊಂಡ್ರೆ ಒಂಚೂರು ಕೂಡ ಮೆಲ್ಟ್ ಆಗೋದಿಲ್ಲ. ಯಾಕಂದರೆ ಹಾಟ್ ಬಾಕ್ಸ್ನಲ್ಲಿ ಬಿಸಿನ ಹೇಗೆ ರಿಟೈನ್ ಮಾಡ್ಕೊಳ್ಳುತ್ತೋ ಅದೇ ರೀತಿ ಕೋಲ್ಡ್ನ ಕೂಡ ರಿಟೈನ್ ಮಾಡ್ಕೊಳ್ಳುತ್ತೆ. ಕೋಲ್ಡ್ ಇಟ್ಟರೆ ಕೋಲ್ಡ್ ಆಗಿರುತ್ತೆ, ಬಿಸಿದಿಟ್ಟರೆ ಬಿಸಿಯಾಗಿರುತ್ತೆ. ಅದಕ್ಕಾಗಿ ನೀವು ಚಿಕ್ಕದು ಯಾವುದಾದ್ರೂ ಹಾಟ್ ಬಾಕ್ಸ್ ಇದ್ದರೆ ನೀವು ಅದರಲ್ಲಿ ಬೀಟ್ ಮಾಡ್ಕೋಬೋದು. ನಾನಿಲ್ಲಿ ಮಾಮೂಲಿ ಒಂದು ಸ್ಟೀಲ್ ಬೌಲ್ನಲ್ಲಿ ವಿಪ್ ಮಾಡ್ಕೊತಾ ಇದ್ದೀನಿ. ಈ ಸ್ಟೀಲ್ ಬೌಲ್ ಮತ್ತು ಬೀಟರ್ ಎರಡೂ ಕೂಡ
ಅರ್ಧ ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಟ್ಟಿದ್ದೆ. ಮತ್ತು 150 ml ಅಷ್ಟು ಇಲ್ಲಿ ವಿಪ್ಪಿಂಗ್ ಕ್ರೀಮ್ನ ಬಳಸ್ಕೊಂಡು ಇವಾಗ ಕೈನಲ್ಲೇ ತುಂಬಾ ಫಾಸ್ಟಾಗಿ ವಿಪ್ ಮಾಡ್ತಾ ಹೋಗ್ತೀನಿ. ಒಂದು ವೇಳೆ ವಿಪ್ಪಿಂಗ್ ಕ್ರೀಮ್ ಇಲ್ಲದಿದ್ದರೆ ಹಾಲಿನ ಡೈರಿಗಳಲ್ಲಿ ಫ್ರೆಶ್ ಕ್ರೀಮ್ ಸಿಗುತ್ತಲ್ವ, ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು. ಬಟ್ ನೀವು ಫ್ರೆಶ್ ಕ್ರೀಮ್ನಲ್ಲಿ ಮಾಡಿಕೊಂಡ್ರೆ ಅದು ಸ್ವೀಟ್ ಇರೋದಿಲ್ಲ. ಅದಕ್ಕಾಗಿ ನಾವು ರೆಡಿ ಮಾಡ್ಕೊಂಡಿರುವಂಥ ಕಂಡೆನ್ಸ್ಡ್ ಮಿಲ್ಕ್ ಇದೆಯಲ್ಲ, ಅದನ್ನು ನೀವು 4ರಿಂದ 5 ಸ್ಪೂನ್ನ ಬಳಸ್ಕೊಂಡು ನೀವು ಐಸ್ ಕ್ರೀಮ್ನ ಮಾಡ್ಕೋಬೋದು. ನಾವು ಕೈನಲ್ಲೇ ಬೀಟ್ ಮಾಡ್ಕೊತೀವಿ ಅನ್ನೋದಿದ್ರೆ ಸ್ವಲ್ಪ ಕೈನೋವು ಬರೋದಂತೂ ಸಹಜನೇ. ಬಟ್ ತುಂಬಾ ಫಾಸ್ಟಾಗಿ ಬೀಟ್ ಮಾಡ್ತಾ ಹೋದರೆ ಒಂದು 5-6 ನಿಮಿಷದೊಳಗಡೆ ಕ್ರೀಮ್ ಅಂತೂ ರೆಡಿ ಆಗೋಗ್ಬಿಡುತ್ತೆ. ನೀವಿಲ್ಲಿ ನೋಡ್ಬೋದು, ಇವಾಗ ನಿಧಾನಕ್ಕೆ ಇದು ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ. ಇವಾಗ ಮತ್ತೆ ಫಾಸ್ಟಾಗಿ ಬೀಟ್ ಮಾಡ್ತಾ ಹೋಗ್ತೀನಿ ರೆಡಿ ಆಗೋವರೆಗೂ. ನೋಡ್ತಿದ್ದೀರಲ್ಲ, ಬೀಟರ್ ಇಲ್ಲದೆ ಇದ್ರೂ ಕೂಡ ಕೈನಲ್ಲೇ ಎಷ್ಟು ಚೆನ್ನಾಗಿ ವಿಪ್ ಮಾಡ್ಕೋಬೋದು ಕ್ರೀಮ್ನ ಅಂತ. ಇದಿವಾಗ ಸಾಫ್ಟ್ ಪೀಕ್ಸ್ ಬಂದಿದೆ, ಅಂದರೆ ಪೂರ್ತಿ ಕ್ರೀಮ್ ಥರ ಗಟ್ಟಿಯಾಗಿಲ್ಲ. ಮತ್ತು ಇದು ಬಳ್ಕಾಡ್ತಿದೆ ಅಲ್ವಾ, ಆ ರೀತಿಯಾಗಿ ಸಾಫ್ಟ್ ಪೀಕ್ಸ್ ಬಂದಾಗ ನಾವು ಇದನ್ನು ಸ್ಟಾಪ್ ಮಾಡ್ಕೋಬೇಕಾಗತ್ತೆ ಬೀಟ್ ಮಾಡೋದನ್ನು. ಇವಾಗ ಕ್ರೀಮ್ ರೆಡಿ ಇದೆ. ಒಂದು ವೇಳೆ ನಿಮ್ಮ ಹತ್ರ ರೆಡಿಮೇಡ್ ಕಂಡೆನ್ಸ್ಡ್ ಮಿಲ್ಕ್ ಇದ್ದರೆ ನೀವು ಇದನ್ನೇ ಯೂಸ್ ಮಾಡ್ಕೋಬೋದು. 2 ಸ್ಪೂನ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ನಲ್ಲಿ ಏನು ಪ್ರೊಸೀಜರ್ ತೋರಿಸ್ದೆ ಹಾಲು ಹಾಕಿ, ನೀವು ಆ ಪ್ರೊಸೀಜರ್ನ ಸ್ಕಿಪ್ ಮಾಡ್ಕೋಬೋದು. ರೆಡಿಮೇಡ್ ಕಂಡೆನ್ಸ್ಡ್ ಮಿಲ್ಕ್ ಸಿಗದಲ್ಲೇ ಇರೋರಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟೆ ಅಲ್ವಾ, ಅದನ್ನು ನಾನಿವಾಗ ಬಳಸ್ಕೊಂಡು ಮಾಡ್ತಾ ಇದ್ದೀನಿ. 2 ದೊಡ್ಡ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಹಾಕೊತಾ ಇದ್ದೀನಿ. ಇದು ತಣ್ಣಗಾದ ನಂತರ ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ. ಮತ್ತು ನಾವು ಆವಾಗಲೇ ಮಾವಿನ ಹಣ್ಣಿನ ಮಿಕ್ಸ್ಚರ್ ರೆಡಿ ಮಾಡ್ಕೊಂಡ್ವಲ್ಲ, ಅದನ್ನ ಕೂಡ ಪೂರ್ತಿ ಹಾಕೊಂಡಿದ್ದೀನಿ ಇದಕ್ಕೆ. ಇದನ್ನು ಸಹ ತಣ್ಣಗಾದ ನಂತರ ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ. ನಾವು ಐಸ್ ಕ್ರೀಮ್ ಮಾಡಬೇಕಾದ್ರೆ ಯಾವುದನ್ನು ಸಹ ಬಿಸಿದನ್ನ ಬಳಸಬಾರ್ದು, ಅದಕ್ಕಾಗಿ ತಣ್ಣಗಾದ ನಂತರನೇ ಬಳಸ್ಕೊಳ್ಳಿ. ಇವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಒಂದಕ್ಕೊಂದು ಹೊಂದ್ಕೋಬೇಕು, ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಐಸ್ ಕ್ರೀಮ್ ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿ ಆಗಿದೆ. ನೀವು ಬೇಕಿದ್ರೆ ಇದರಲ್ಲೇ ಡೈರೆಕ್ಟಾಗಿ ಒಂದು ಯಾವುದಾದ್ರೂ ಪ್ಲೇಟ್ನ ಮುಚ್ಚಿಬಿಟ್ಟು ಫ್ರಿಜ್ನಲ್ಲಿ ಇಟ್ಟು ಸೆಟ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಬಾಕ್ಸ್ಗೆ ಹಾಕಿ ಕೂಡ ಇಡ್ಬೋದು. ನಾನಿಲ್ಲಿ ಈ ರೀತಿಯಾದಂಥ ಸಣ್ಣ ಸಣ್ಣ ಪೇಪರ್ ಕಪ್ಸ್ ಬರುತ್ತಲ್ವ, ಅದರಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಈ ಐಸ್ ಕ್ರೀಮ್ ಬ್ಯಾಟರ್ ಬಂದು ಹೀಗೆ ತಿನ್ಕೋಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಬಟ್ ಐಸ್ ಕ್ರೀಮ್ ಫುಲ್ ಸೆಟ್ ಆದ್ಮೇಲೆ ತಿಂದರೆ ಇನ್ನೂ ಸಕ್ಕದಾಗಿರುತ್ತೆ ಇದ್ರ ಟೇಸ್ಟ್ ಬಂದು. ಕಪ್ನಲ್ಲಿ ನೀಟಾಗಿ ಸೆಟ್ ಆಗಲಿ ಅಂತ ಹೇಳಿ ಎಲ್ಲದನ್ನು ಕೂಡ ಒಂದ್ಸರಿ ನೀಟಾಗಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಮತ್ತು ನೀವು ಇದನ್ನು ಡೀಪ್ ಫ್ರೀಝರ್ನಲ್ಲಿ ಸೆಟ್ ಆಗ್ಲಿಕ್ಕೆ ಇಡಬೇಕಾದ್ರೆ ಹೀಗೆ ಓಪನ್ ಮಾಡಿ ಇಡಬಾರ್ದು, ಇದನ್ನು ಕ್ಲೋಸ್ ಮಾಡಿನೇ ಇಡಬೇಕು. ಒಂದು ಪ್ಲೇಟು ಅಥವಾ ಕವರ್ ಯಾವುದಾದ್ರೂ ಸರಿ ನೀಟಾಗಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇಡಿ. ಇಲ್ಲದಿದ್ದರೆ ಐಸ್ ಕ್ರಿಸ್ಟಲ್ಸ್ ಎಲ್ಲ ಫಾರ್ಮ್ ಆಗಿಬಿಡುತ್ತೆ ಅದ್ರ ಮೇಲೆ. ಐಸ್ ಕ್ರೀಮ್ ಕ್ರೀಮಿಯಾಗಿ ಬರಲ್ಲ, ಕ್ಯಾಂಡಿ ಥರ ಆಗಿಬಿಡುತ್ತೆ. ಅದಕ್ಕಾಗಿ ನೀವು ಯಾವುದ್ರಲ್ಲೇ ಇಟ್ಕೊಂಡ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಕ್ಯಾಪ್ನ ಮುಚ್ಚಿಬಿಟ್ಟು ಇಡಬೇಕಾಗತ್ತೆ. ಮತ್ತು ಉಳಿದಿರೋ ಅಂಥ ಪೂರ ಐಸ್ ಕ್ರೀಮ್ ಬ್ಯಾಟರ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನ ಯಾವ ರೀತಿಯಾಗಿ ಫ್ರೀಸ್ ಮಾಡ್ಕೊತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದೆರಡನ್ನೂ ಕೂಡ ನೀಟಾಗಿ ಒಂದು ಪ್ಲೇಟಲ್ಲಿ ನಾನು ಕ್ಲೋಸ್ ಮಾಡಿಬಿಟ್ಟು ಡೀಪ್ ಫ್ರೀಝರ್ನಲ್ಲಿ ಇಡ್ತಾ ಇದ್ದೀನಿ. ಮತ್ತು ಡೀಪ್ ಫ್ರೀಝರ್ದು ಟೆಂಪರೇಚರ್ ಬಂದು ಲೋ ಕೂಡ ಇರಬಾರ್ದು, ಹೈ ಕೂಡ ಇರಬಾರ್ದು. ಮೀಡಿಯಮ್ ಟೆಂಪರೇಚರ್ನಲ್ಲಿ 6ರಿಂದ 8 ಗಂಟೆಗಳ ಕಾಲ ಇದನ್ನ ಸೆಟ್ ಆಗಲಿಕ್ಕೆ ಬಿಟ್ಬಿಡಿ. ಯಾಕಂದರೆ ಲೋ ಟೆಂಪ್ರೇಚರ್ನಲ್ಲಿ ಇಟ್ಟರೆ ತುಂಬ ಟೈಮ್ ಹಿಡಿಯುತ್ತೆ ಸೆಟ್ ಆಗಲಿಕ್ಕೆ. ಒಂದು ವೇಳೆ ಹೈ ಟೆಂಪ್ರೇಚರ್ನಲ್ಲಿ ಇಟ್ಬಿಟ್ರೆ ಇದು ಕಲ್ ಥರ ಆಗೋಗ್ಬಿಡುತ್ತೆ. ಒಂದು ರಾತ್ರಿ ಪೂರ್ತಿ ಐಸ್ ಕ್ರೀಮ್ನ ಡೀಪ್ ಫ್ರೀಝರ್ನಲ್ಲಿ ಫ್ರೀಸ್ ಮಾಡ್ಕೊಂಡ ನಂತರ ಬೆಳಗ್ಗೆ ಇದನ್ನು ನಾನು ತೆಕ್ಕೊಂಡಿದ್ದೀನಿ. ನೀವಿಲ್ಲಿ ಐಸ್ ಕ್ರೀಮ್ದು ಟೆಕ್ಸ್ಚರ್ ನೋಡ್ಬೋದು ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ನೀವು ಕೂಡ ನಾನು ಹೇಳಿರುವಂಥ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಮಿಸ್ ಮಾಡ್ದಲ್ಲೇ ಫಾಲೋ ಮಾಡಿದರೆ ಇದೇ ರೀತಿಯಾದಂಥ ಸಕ್ಕದಾಗಿರುವಂಥ ಐಸ್ ಕ್ರೀಮ್ ಮಾಡ್ಕೋಬೋದು. ನಾನು ಹೇಳಿರುವಂಥ ಟೆಂಪರೇಚರ್ ಟಿಪ್ಸ್ ಕೂಡ ಗಮನದಲ್ಲಿ ಇಟ್ಕೊಂಡು ಐಸ್ ಕ್ರೀಮ್ ಮಾಡ್ಕೊಳ್ಳಿ. ಮತ್ತು ಮಾವಿನ ಹಣ್ಣು ಒಂದೇ ಹಾಕ್ಕೋಬೇಕು ಅಂತ ಏನೂ ಇಲ್ಲ, ನೀವು ಇದೇ ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ಯಾವ ಹಣ್ಣು ಬೇಕಾದರೂ ಹಾಕ್ಕೊಂಡು ನೀವು ನ್ಯಾಚುರಲ್ ಐಸ್ ಕ್ರೀಮ್ನ ಪ್ರಿಪೇರ್ ಮಾಡ್ಕೋಬೋದು. ಐಸ್ ಕ್ರೀಮ್ ಟೇಸ್ಟ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ನಾನು ಇದ್ರ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿ, ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಡಿಸೈನ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸಕ್ಕತ್ತಾಗಿರುವಂತಹ ಕ್ರೀಮಿ ಆಗಿರುವಂಥ ಐಸ್ ಕ್ರೀಮ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೋಡಿದ್ರಲ್ವಾ, ಯಾವುದೇ ರೀತಿಯಾದಂಥ ಕೆಮಿಕಲ್ನ ಬಳಸ್ತಾ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಆರೋಗ್ಯಕರವಾಗಿರುವಂಥ ಐಸ್ ಕ್ರೀಮ್ನ ಮಾಡ್ಕೋಬೋದು ಅಂತ. ನಾನು ಈ ವಿಡಿಯೋದಲ್ಲಿ ಒಂದೇ ಒಂದು ಅನ್ಹೆಲ್ತಿ ಇಂಗ್ರೀಡಿಯೆಂಟ್ ಏನು ಬಳಸಿದ್ದೀನಿ ಅಂದರೆ ಅದು ಸಕ್ಕರೆ. ನೀವು ಸಕ್ಕರೆನ ಬೆಲ್ಲದಿಂದ ಕೂಡ ರಿಪ್ಲೇಸ್ ಮಾಡ್ಕೋಬೋದು. ಮತ್ತು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ರೆಸಿಪಿನಲ್ಲಿ ಚೇಂಜಸ್ ಕೂಡ ಮಾಡ್ಕೋಬೋದು. ಸೊ ಇವತ್ತಿನ ನ್ಯಾಚುರಲ್ ಮ್ಯಾಂಗೋ ಐಸ್ ಕ್ರೀಮ್ ಇಷ್ಟ ಆಗಿದ್ರೆ ವಿಡಿಯೋನ ಈಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.